ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಒಂದು ಏನು ಚಿಂತೆ ಅಂದರೆ ಇವತ್ತು ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ತಿಂಡಿ ಏನು ಮಾಡೋದು, ಅದು ಪಟ್ಟಂತನೂ ರೆಡಿ ಆಗಬೇಕು, ಟೇಸ್ಟಿನೂ ಇರಬೇಕು, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳಿಂದ ಆಗಬೇಕು, ಕಡಿಮೆ ಎಣ್ಣೆ ಬಳಸಿನೂ ಮಾಡಿರಬೇಕು. ಅಂಥದ್ದೇ ಅಥವಾ ಎಣ್ಣೆಯಲ್ಲಿ ಕರೆದಿರಬಾರ್ದು ಅಂಥದ್ದೇ ಒಂದು ರೆಸಿಪಿಯನ್ನು ಮಾಡೋಣ್ರಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಇದನ್ನು ಟ್ರೈ ಮಾಡಿರಿ. 2 ಮೀಡಿಯಮ್ ಸೈಜದ ಆಲೂಗಡ್ಡೆನ ಕುದಿಸ್ಬಿಟ್ಟು ತುರಿದ್ಬಿಟ್ಟು ತೊಗೊಂಡಿನಿ. ನೀವು ಮ್ಯಾಶ್ ಮಾಡಿಬಿಟ್ಟು ತೊಗೋಬೋದು. ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿ ತೊಗೊರಿ. 2 ಮೀಡಿಯಮ್ ಸೈಜದ ಆಲೂಗಡ್ಡೆನ ತೊಗೊಂಡಿನಿ. ಇದಕ್ಕೆ ನಾನಿಲ್ಲಿ ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ಇಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ಹಾಕಿರಿ, ಅಥವಾ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಾವೋ ಅದನ್ನ ಅಷ್ಟೇ ಹಾಕಿರಿ. 1 ಟೊಮ್ಯಾಟೋನ ಹಾಕಿದ್ದೀನಿ. ಬೀಜನ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಬೀನ್ಸು, ಕ್ಯಾಪ್ಸಿಕಮ್ ಅದನ್ನಾದ್ರೂ ಹಾಕೋಬೋದು, ನಡೀತದೆ ರೀ. 2 ಮೆಣಸಿನ್ಕಾಯಿನ ಹಾಕಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇಲ್ಲ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅನ್ನಾದರೂ ಹಾಕೋಬೋದು. ಒಂದು ಅರ್ಧ ಕಪ್ ಆಗಷ್ಟ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲ ನಿಮಗೆ ಇನ್ನೂ ಹೆಲ್ದಿ ಬೇಕಂದ್ರೆ ಇಲ್ಲಿ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ತೀನಿ ರೀ. ಆ ಆಲೂಗಡ್ಡೆ ಜೊತೆ ಇದು ಕಟ್ ಮಾಡಿರುವ ಎಲ್ಲ ತರಕಾರಿ ಏನಾಗಲಿ ರೀ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಬೀನ್ಸು, ಕ್ಯಾಪ್ಸಿಕಮ್ಮು ಅಥವಾ ಸಣ್ಣದಾಗಿನ ಕ್ಯಾಬೇಜ್ ಕಟ್ ಮಾಡಿ ಹಾಕ್ತಿದ್ರೆ ಅದನ್ನು ಹಾಕ್ಬೋದು ರೀ, ನಡೀತದೆ. ನೋಡಿ, ಎಲ್ಲ ನೀಟಾಗಿ ಏನಾಗಿದ್ರಿ. ಈಗ ಆಲೂಗಡ್ಡೆ ಜೊತೆ ಹಾಕಿರುವ ತರಕಾರಿ ಎಲ್ಲ ಮಿಕ್ಸ್ ಆಗ್ಯದ ನೋಡ್ರಿ. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ ನೋಡ್ರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ನೋಡ್ರಿ. ಮತ್ತು ಪಟ್ನೆ ಒಂದು 5 ನಿಮಿಷದಲ್ಲೇ ಇದನ್ನು ನೀವು ತರಕಾರಿ ಕಟ್ ಮಾಡ್ರಂದ್ರೆ 5 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಇದಕ್ಕೊಂದು 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಕುಟ್ಟಿ ಹಾಕ್ತಾ ಇದ್ದೀನಿ. ಕುಟ್ಟಿ ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರನ ನೀವು ನೋಡ್ಬಿಟ್ಟು ಹಾಕೋರಿ. ನೋಡಿ, ಇಲ್ಲಿ ನಾನು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಈ ಚಮಚದಿಂದ 4 ಚಮಚ ಆಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇಲ್ಲ ಇದರಲ್ಲೂ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಇಲ್ಲಿ ಮಲ್ಟಿಗ್ರೇನ್ ಆಟನೂ ಹಾಕೋಬೋದು, ನಡೀತದೆ. 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಬೀಸಿ ಮಾಡಿರುವಂಥ ಹಿಟ್ಟು, ಬಜ್ಜಿ ಬೋಂಡ ಹಿಟ್ಟಲ್ರಿ, ಇದು ಪ್ಯೂರ್ ಕಡಲೆಬೇಳೆ ಹಿಟ್ಟು ರೀ. 4 ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟು, 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ ನೋಡಿರಿ. ನಿಮಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ನೀವು ಇಲ್ಲಿ ಏನು ಮಾಡ್ಬೋದು, 4 ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆಯನ್ನು ಹಾಕೋಬೋದು. ಇಲ್ಲಿ ಒಂದು ಚಿಟಿಕೆ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಇದನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. 1 ಸ್ಪೂನೋ 2 ಸ್ಪೂನೋ ಇಷ್ಟೇ ಹಿಡಿಸಿದ್ರಿ, ಜಾಸ್ತಿ ನೀರನ್ನು ಹಾಕ್ಬೇಡ್ರಿ. ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕಂತ ಹೇಳಿನೂ ತೋರಿಸ್ತೀನಿ ನೋಡಿರಿ. ನಾನು ಇಲ್ಲಿವರೆಗೂ ಇನ್ನೂ ಸೋಡಾ, ಮೊಸರು, ಏನನ್ನೋ ಹಾಕ್ದೇ ಮಾಡಿರುವಂಥ ರೆಸಿಪಿ ರೀ. ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. 2 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿದ್ದೀನಿ. ಆ ಆಲೂಗಡ್ಡೆನೂ ಇರ್ತದಲ್ಲ, ಈರುಳ್ಳಿ ನೀರು ಬಿಡ್ತದೆ, ಅಷ್ಟರಲ್ಲೇ ಇದನ್ನು ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಈ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಇನ್ನೂ ವೆಜಿಟೇಬಲ್ಸ್ ಜಾಸ್ತಿ ಅಂದ್ರೆ ಕ್ವಾಂಟಿಟಿ ವೆಜಿಟೇಬಲ್ಸ್ ಅಂತ ಜಾಸ್ತಿನೂ ಹಾಕೋಬೋದು ರೀ, ನಡೀತದೆ. 4 ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟು, 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ಇಷ್ಟಿಷ್ಟೇ ನಾನು ಏನು ಮಾಡ್ತಾಯಿದ್ದೀನಿ, ಈ ರೀತಿ ಈ ಶೇಪ್ದಲ್ಲಿ ನಾನು ತಟ್ಟಿಬಿಟ್ಟು ತೊಗೋತಾ. ನೀವು ರೌಂಡಾಗಿನೂ ತಟ್ಬೋದು ನೋಡಿ. ಒಂದು ಸ್ವಲ್ಪ ಸ್ಕ್ವೇರ್ ಶೇಪ್ದಲ್ಲಿ ಅಥವಾ ರೆಕ್ಟ್ಯಾಂಗಲ್ ಶೇಪ್ದಲ್ಲಿ ತಟ್ಟಿಬಿಟ್ಟು ತೊಗೊಂಡಿನಿ. ಜಾಸ್ತಿ ಹಿಟ್ಟನ್ನು ತೊಗೊಂಡು ತುಂಬ ದಪ್ಪಾಗಿ ಮಾಡಬೇಡ್ರಿ, ಅಷ್ಟೇ ತೆಳುವಾಗಿ ತಟ್ಟಿಬಿಟ್ಟು ತೊಗೋರಿ, ನಡೀತದೆ. ನೀವು ಇದೇ ಶೇಪ್ನಲ್ಲೇ ಮಾಡ್ಕೋಬೇಕಂತೇನಿಲ್ಲ ನೋಡಿ. ಈಗ ಈ ಕಡಲೆಬೇಳೆ ಹಿಟ್ಟದಿಂದ ಹೊರಗಡೆ ಕ್ರಿಸ್ಪಿಯಾಗಿರ್ತೈತಿ, ಗೋಧಿ ಹಿಟ್ಟು ಆಲೂಗಡ್ಡೆಯಿಂದ ಒಳಗಡೆಯಿಂದ ಸಾಫ್ಟ್ ಆಗಿರ್ತದೆ. ಇಲ್ಲ ನಮಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ನೀವೇನು ಮಾಡಿರಿ, ಒಂದು 3 ಸ್ಪೂನ್ ಆಗಷ್ಟೇ, 3 ಅಥವಾ 4 ಸ್ಪೂನ್ ಆಗಷ್ಟೇ ಈ ಉಪ್ಪಿಟ್ಟು ರವೆ, ಬಾಂಬೆ ರವೆಯನ್ನು ಹಾಕ್ಬೋದು ನೋಡಿ. ಒಂದು 3 ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಪ್ಯಾನನ್ನು ಕೈಲಕ್ಕೆ ಇಟ್ಟೀನಿ ನೋಡಿ. ಅತಿ ಕಡಿಮೆ ಎಣ್ಣೆ, ಒಂದು 2 ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿಬಿಟ್ಟು ಅಷ್ಟರಲ್ಲೇ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಇಲ್ಲ ನಿಮಗೆ ಎಣ್ಣೆ ನಡೀತದೆ ಅಂದ್ರೆ ನೀವು ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋಬೋದು. ಇದಕ್ಕಿಲ್ಲ ಇನ್ನೂ ಟೇಸ್ಟಿ ಬೇಕು, ಕ್ರಂಚಿನೆಸ್ ಬೇಕಂದ್ರೆ ನೀವು ಒಂದು ಸ್ವಲ್ಪ ಬಿಳಿ ಎಳ್ಳನ್ನಾದರೂ ಹಾಕೋಬೋದು, ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇದನ್ನು ಹಾಕಿದ್ಮೇಲೆ ನೀವು ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋರಿ. ಅವಾಗ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಚೆನ್ನಾಗಿ ಉಮ್ಗೊಯ್ತಾವ್ರಿ ನೋಡಿ. ಇವು 4 ದೊಡ್ಡ ಮಾಡ್ಕೊಂಡಿದ್ದೀನಿ, ಇನ್ನೊಂದನ್ನು ಸಣ್ಣ ಮಾಡ್ಕೊಂಡಿದ್ದೀನಿ
ನೋಡಿರಿ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡ್ರಿ. ಇಲ್ಲ ನೀವು ಇಷ್ಟೇ ನಾನು ತುಂಬ ಸಿಂಪಲ್ ಬೇಸಿಕ್ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ ಅಂತ ಇಷ್ಟನೇ ಹಾಕಿನಿ. ಇಲ್ಲ ಹಿಟ್ಟು ಕಲಸೋ ಮುಂದೆ ನೀವು ಏನು ಮಾಡ್ಬೋದು, ಒಂದು ಅರ್ಧ ಸ್ಪೂನಾಗಷ್ಟೇ ಗರಂ ಮಸಾಲನೂ ಹಾಕೋಬೋದು, ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕೋಬೋದು, ನಡೀತದೆ ನೋಡಿರಿ. ಅಥವಾ ಪಾವ್ ಭಾಜಿ ಮಸಾಲ ಇನ್ನೊಂದು ಸ್ವಲ್ಪ ಮಸಾಲೆ ನಿಮಗೆ ನಡೀತದಂದ್ರೆ ಆ ರೀತಿನೂ ಹಾಕೋರಿ. ಇಲ್ಲ ಬೇಡ ನಮ್ಮ ಮಕ್ಕಳಿಗೆ ಆರ್ಗ್ಯಾನೋ ಫ್ಲೇವರ್ ಇಷ್ಟ ಆಗ್ತದಂದ್ರೆ ನೀವು ಅದನ್ನೂ ಹಾಕೋಬೋದು ನೋಡಿರಿ. 1 ಸ್ಪೂನಾಗ ನೋಡಿ ನಾನು 2 ಕಡೆ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲ ಅಂದ್ರೆ ನಿಮ್ಮ ಕಡೆ ಇನ್ನೂ ಐರನ್ ರಿಚ್ ರೆಸಿಪಿ ಮಾಡ್ತಿದ್ರೆ ಅಂದ್ರೆ ಪಾಲಕ್ ಸೊಪ್ಪಿತ್ತಂದ್ರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ರಿ. 2 ಸೈಡ್ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೊಂಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ಆ ಕಡಲೆ ಹಿಟ್ಟದಿಂದ ಹೊರಗಡೆ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು ಮುರಿದ್ಬಿಟ್ಟು ನೋಡಿರಿ. ಇದು ಸೇಮ್ ಟು ಸೇಮ್ ಆಲೂ ಪರಾಟ ತಿಂದಾರ ಥರನೇ ಇದು ಸೇಮ್ ಅದೇ ಟೇಸ್ಟೇ ಇರ್ತದೆ ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇಲ್ಲಾಂದರೆ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಪನ್ನೀರನ್ನು ತುರಿದ್ಬಿಟ್ಟು ಹಾಕೋಬೋದು. ಇದನ್ನು ನೋಡಿ ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ, ಇಲ್ಲ ಕಾಯಿ ಚಟ್ನಿ ಜೊತೆನೂ ನೀವು ಸರ್ವ್ ಮಾಡ್ಬೋದು ನೋಡಿರಿ. ನಾನು ಮುರಿದ್ಬಿಟ್ಟು ತೋರಿಸ್ತೀನಿ. ಅತಿ ಕಡಿಮೆ ಎಣ್ಣೆಯಲ್ಲಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ನೋಡಿರಿ. ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು. ಅಥವಾ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಪಟ್ಟನೆ ಒಂದು 10 ನಿಮಿಷದಲ್ಲೇ ಈ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ. ಇದಕ್ಕೆ ನೀವು ಮಿನಿ ಆಲೂ ಪರೋಟ ಅಂತಲೂ ಕರಿಬೋದು ನೋಡಿರಿ. ಅಥವಾ ಇದನ್ನೇನು ಮಾಡ್ಬೋದು, ನೀವು ಗೋಧಿ ಹಿಟ್ಟು, ಕಡಲೆಬೇಳೆ ಹಿಟ್ಟು ಬಳಸಿ ಮಾಡಿರುವಂಥ ಕಟ್ಲೆಟ್ ಅಂತಲೂ ಕರಿಬೋದು ನೋಡಿರಿ. ನಾನು ಈ ಹೆಸರಿಟ್ಟಿದ್ದೀನಿ, ನೀವು ಯಾವ ಹೆಸರಿಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಯೂಟ್ಯೂಬ್ದಿಂದ ಹೊಸ ಅಪ್ಡೇಟ್ನಲ್ಲಿ ಒಂದು ನಮ್ಮ ವಿಡಿಯೋ ಕೆಳಗಡೆನೇ ಶೇರು, ಲೈಕು, ಡಿಸ್ಲೈಕು ಇರ್ತದಲ್ಲ, ಅಲ್ಲಿ ಒಂದು ಹೈಪ್ ಅಂತ ಹೇಳಿ ಒಂದು ಹೊಸ ಆಪ್ಷನ್ ಬರ್ತದೆ ರೀ. ನೀವು ಅದನ್ನು ನನ್ನ ವಿಡಿಯೋವನ್ನು ಹೈಪ್ ಮಾಡ್ರೆ ಈ ವಿಡಿಯೋ ಇನ್ನೂ ಜಾಸ್ತಿ ಜನಕ್ಕೆ ತಲುಪ್ತದೆ. ಅದಕ್ಕೆ ದಯಮಾಡಿ ನನ್ನ ವಿಡಿಯೋಕ್ಕೆ ಹೈಪ್ ಮಾಡಿ ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿ ಬೆಳೆಸ್ರಿ.